ಜಸ್ಟ್ ಮ್ಯಾರಿಡ್ ಸಿನಿಮಾ ಅಂತ ಹೇಳಿ ಬಂದಾಗ ಇದು ಟೆಂಪರರಿ ಗಂಡ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆಯಪ್ಪ. ಏನಿದು ಎಷ್ಟು ಟೆಂಪರರಿ? ಖುಷಿ ಆಯ್ತು ನೋಡಿ ನಿಮ್ಗೆ ಟೆಂಪ್ರರಿ ಗಂಡ ಅಂತ ಕೇಳಿಸ್ಕೊಂಡು. Yeah, exactly. ನಿಮ್ಗೆ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಇದೆಯಪ್ಪ ಅಂತೆ. ಏನ್ ಸರ್ ಇದು ಟೆಂಪರರಿ ಗಂಡ? ಇಬ್ರು ಹೇಳ್ಬೇಕಪ್ಪ ನನಗೆ. ನನಗೆ ಗೊತ್ತಿಲ್ಲಪ್ಪ, ನಾನು ಟೆಂಪ್ರರಿ ಗಂಡ ಅಂತ ನಾನು ಕೇಳಿಸ್ಕೊಂಡಿಲ್ಲ. ಇದೆಯಾ? ಇದೆ. ನೀನ್ ಟೆಂಪ್ರರಿ ಅಷ್ಟೇ ನನಗೆ ಅಂತನಾ? ಟೆಂಪರರಿ ಮ್ಯಾರೇಜ್ ಅಷ್ಟೇ ಇದು. ಟೆಂಪ್ರರಿ ಗಂಡ ಅಂತ ಬಂದಿರೋದು ನೀವು ಅವ್ರ ಹತ್ರ ಕೇಳ್ಬೇಕು. ಮ್ಯಾಮ್ ಹೇಳಿ, ಟೆಂಪರರಿ ಗಂಡನಿಗೆ ತುಂಬಾ ಕಂಡೀಷನ್ಸ್. ನಾನೇ ಆಫ್ ಕೋರ್ಸ್ ಟೆಂಪರರಿ ಅಲ್ವಾ, ಅದಕ್ಕೆ ಕಂಡೀಷನ್ ಜಾಸ್ತಿ. ಇದು ಯಾವ ರೀತಿ ಟೆಂಪರರಿ ಗಂಡ ಅಂತ? ಎಲ್ಲ ಫುಲ್ ಹಾಕಿರೋ ಕಂಡೀಷನ್ಸ್ ನಾನು ಬಿಟ್ಕೊಡಕ್ ಆಗೋದಿಲ್ಲ. ಟ್ರೈಲರ್ ಅಲ್ಲಿರೋ 2 ಕಂಡೀಷನ್ ಏನಂತಂದ್ರೆ, ಇವ್ರಂದ್ರಲ್ಲ ಏನೇನೋ ಆಗುತ್ತೆ ಅಂತ, ಅದನ್ನೆಲ್ಲ ಹಾಕ್ಸ್ಕೋಬಾರ್ದು ಅನ್ನೋದೊಂದು ಕಂಡೀಷನ್. ಇನ್ನೊಂದು ಏನಂತಂದ್ರೆ, ನಾನು ಆಸ್ಟ್ರೇಲಿಯಾಗೆ ಹೋಗೋವರೆಗೂ ಪರ್ಮಿಷನ್ ಇಲ್ದೆ ಬೇರೆ ಹುಡುಗಿ ಜೊತೆ ಹೋಗ್ಬಾರ್ದು, ನನ್ನ ಪರ್ಮಿಷನ್ ಇಲ್ದೆ ನನ್ನನ್ನು ಮುಟ್ಬಾರ್ದು. ರಿಯಲ್ ಲೈಫ್ ಅಂತ ಬಂದಾಗ ನಿಮ್ ಗಂಡನ್ಗೆ ಈ ರೀತಿ ಏನೆಲ್ಲ ಕಂಡೀಷನ್ಸ್ ಹಾಕ್ತೀರಾ? ಚಾನ್ಸೇ ಇಲ್ಲ, ನೋ ಕಂಡೀಷನ್ಸೇ ಇಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಅಪ್ಪ ಆ ಥರ ಗಂಡ ಸಿಗ್ಲಪ್ಪ ಅಲ್ವಾ? ನೀನು ಅವಾಗ ಏನು ಇದಿರಲ್ಲ, ಅವ್ರನ್ನು ಮುಟ್ಬಾರ್ದು ನನ್ನನ್ನು ಮುಟ್ಬಾರ್ದು ಆ ಥರ ಎಲ್ಲ ಇರಲ್ಲ. ಯಾರು ಬೇಕು ಅಲ್ಲಲ್ಲ, ಸಾರಿ, ಅರ್ಥ ನಾನು ಮಿಸ್ ಆಯ್ತು. ಟ್ರೈಲರ್ಗೆ ನಾನು ಕನೆಕ್ಟ್ ಮಾಡ್ಬಿಟ್ಟೆ. ಅಯ್ಯೋ ಅಲ್ಲ, ರಿಯಲ್ ಲೈಫ್ ಅಂತ ಬಂದಾಗ ಅಯ್ಯೋ ರಿಯಲ್ ಲೈಫ್ ಏನಾದ್ರೂ ಕಂಡೀಷನ್ಸ್ ಹಾಕ್ತೀರಾ? ಇಲ್ಲಂತೆ ಮುಟ್ಟು. ಏನು ಕಂಡೀಷನ್ ಇಲ್ಲ, ಯಾರನ್ನ ಬೇಕಾದ್ರೂ ಮುಟ್ಟು. ಇಲ್ಲ, ಸೂರ್ಯನ್ ತರ ಗಂಡ ಸಿಗದೆ ಇರ್ಲಿ ಅಂತ ಕೇಳ್ಕೊತೀನಿ ಫಸ್ಟ್ ರಿಯಲ್ ಲೈಫಲ್ಲಿ. ನಮಗೆ ಇಷ್ಟ ಆಗೋ ತರ ಗಂಡ ಸಿಕ್ಕಿದ್ರೆ ಈ ತರ ಕಂಡೀಷನ್ ಹಾಕೋ ಅವಶ್ಯಕತೆನೇ ಬರಲ್ಲ. ಅವನೇ ಹಾಗಿರ್ತಾನೆ ನನ್ನ ಪ್ರಕಾರ.